ಎಲ್ಲ ಕ್ರೇಜಿ ಪೀಪಲ್ಗೂ ಸ್ವಾಗತ ಸುಸ್ವಾಗತ. ನಾನು ರಿವ್ಯೂನ ಪಟ್ಟಂತ ಶುರು ಮಾಡೋಣ. ಅಮೃತಾಂಜನ್ದು ಒಂದು ಫಿಲಮ್ದು ಒಂದು ಟ್ರೇಲರ್ ನೋಡಿದೆ. ಟ್ರೇಲರ್ ನೋಡಿ ನಂಗೆ ಏನಂತ ಅನ್ನಿಸ್ತು ಅಂತ ಹೇಳ್ತೀನಿ ನೋಡಿ. ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಅಮೃತಾಂಜನ್ ಟ್ರೇಲರು ತುಂಬ ಚೆನ್ನಾಗಿದೆ, ಸೈಕಾಗಿದೆ, ಒಳ್ಳೊಳ್ಳೆ ಪಂಚ್ಗಳು ಆ್ಯಡ್ ಮಾಡಿದ್ದಾರೆ. ಅವರು ಡ್ರೀಮ್ ಪ್ರಾಜೆಕ್ಟ್ ನಂದು ಅಂತಲೂ ಮೆನ್ಷನ್ ಮಾಡಿದ್ದಾರೆ. ಅಲ್ಲೊಂದು ಕಡೆ ಒಂದು ಪೋಸ್ಟರಲ್ಲಿ ನೋಡಿದೆ. ಓಕೆ, ಎಲ್ಲ ಚೆನ್ನಾಗಿದೆ. ಇಲ್ಲಿ ಏನು OTTಲಿ ನೋಡ್ತಿದ್ವಿ ಅವ್ರನ್ನೆಲ್ಲ ಹಾಕೊಂಡು ಮಾಡಿದ್ದಾರೆ. ಪಾಯಲ್ ಚಂಗಪ್ಪ, ಸುಧಾಕರು, ನಮ್ಮ ಅದೇ 90 ಸುಧಾಕರ್ ಏನೋ ಅನಿಸುತ್ತೆ, ಅವರು ಎಲ್ಲ ರೂವಾರಿ ರೆಡ್ಡಿ ಅವರು ಎಲ್ಲರನ್ನೂ ಹಾಕೊಂಡು ಚೆನ್ನಾಗಿ ಮಾಡಿದ್ದಾರೆ. ನನಗೆ ಇಷ್ಟ ಆಯಿತು, ಟ್ರೇಲರ್ ಇಷ್ಟ ಆಯಿತು. ಅಲ್ಲಿ ಆ್ಯಕ್ಟಿಂಗ್ ಬಗ್ಗೆ ಅಲ್ಲಿ ಮಾತಾಡೋಂಗೆ ಎಲ್ಲ ಆ್ಯಕ್ಚುಲಿ ಆ್ಯಕ್ಟಿಂಗ್ ಎಲ್ಲರೂ ಚೆನ್ನಾಗಿ ಮಾಡೋರೇ ಇರೋದಲ್ಲಿ. ನೆಕ್ಸ್ಟ್ ಇನ್ನೇನು ಮ್ಯೂಸಿಕ್ ಬಗ್ಗೆನೂ ಮಾತಾಡೋಂಗಿಲ್ಲ. ಎಲ್ಲ ಹೇಳ್ತೀನಲ್ಲ, 100% ನಾನು ಏನು ಮಾತಾಡೋಕ್ಕೆ ಹೋಗಲ್ಲ. ಬಟ್ ಅದು ಥಿಯೇಟ್ರಲ್ಲಿ ನೋಡೋ ಥರ ಅನ್ನಿಸ್ತಾ, ನನಗೆ ನೋಡಬೇಕು ಅನ್ನಿಸ್ತಾ ಅಂದರೆ ಇಲ್ಲ, ನನಗೆ ಆ ಫಿಲಮ್ನ ಥಿಯೇಟ್ರಲ್ಲಿ ನೋಡಬೇಕು ಅಂತ ನಮ್ಮ ತಾಯಣೆ ಅನ್ನಿಸ್ಲಿಲ್ಲ. ನನಗೆ OTTಗೆ ಬಂದಾಗ ನೋಡ್ಕೊಳ್ಳೋಣ ಅಂತ ಹಂಗೆ ಅನಿಸಿದ್ದು. ನನಗೆ 100% ಹಂಗೆ ಅನ್ನಿಸ್ತು. ಮೊಬೈಲಲ್ಲಿ ಆರಾಮಾಗಿ ಚಿಲ್ ಮಾಡ್ಕೊಂಡು, ಇಲ್ಲ ಲ್ಯಾಪ್ಟಾಪಲ್ಲಿ ಹಾಕೊಂಡು, ಇಯರ್ಫೋನ್ ಹಾಕೊಂಡು ನೋಡೋಣ OTTಲಿ ಮೂವಿನ ಅಂತ ಅನ್ನಿಸ್ತು. ಥಿಯೇಟ್ರಿಗೆ ಕರೆಯೋ ಅಂಥ ಮೂವಿನ ಅಂತ ಅನ್ನಿಸ್ಲಿಲ್ಲ ನನಗೆ, ಥಿಯೇಟ್ರಿಗೆ ಹೋಗ್ಬೇಕು ಅಂತ. ಯಾಕೆ ಅನ್ನಿಸ್ತು ನನಗೆ 1000 ರೀಸನ್ಸ್ ಇದ್ದಾವೆ. ಅಂದರೆ 1000 ಅಲ್ಲ, ಒಂದಿಷ್ಟು ರೀಸನ್ಸ್ಗಳಿದ್ದಾವೆ ನನಗೆ ಪರ್ಸನಲಿ. ಈಗ ನಾನು ಅವ್ರನ್ನೆಲ್ಲ OTTಲೇ ನೋಡಿರೋದು. ನಾನು ಯಾವತ್ತೂ ಥಿಯೇಟ್ರಲ್ಲಿ ನೋಡೋದು ಈ ಥರ ಆಗಲಿಲ್ಲ. ನಂಗೆ ಏನು ಅನ್ನಿಸ್ತು, ನನಗೆ ಅವ್ರನ್ನ ಥಿಯೇಟ್ರಲ್ಲಿ ನೋಡೋ ಫೀಲ್ ಬರ್ತಿಲ್ಲ. ನನಗೆ ಎಷ್ಟೇ ಹೇಳಿದ್ರು ಅವ್ರನ್ನ ಹೋಗ್ಬಿಟ್ಟು ಥಿಯೇಟ್ರಲ್ಲಿ ನೋಡಬೇಕು ಅಂತ ಅನ್ನಿಸ್ತಿಲ್ಲ. ಆಮೇಲೆ ಕಾಮಿಡಿ ಆಗಿರೋದ್ರಿಂದ ಕಾಮಿಡಿನೂ ಥಿಯೇಟ್ರಲ್ಲಿ ನೋಡ್ತೀವಿ, ಬಟ್ ಅನ್ನಿಸ್ತಿಲ್ಲ ಏನಕ್ಕೆ. ಈಗ OTTಲಿ ಅವ್ರನ್ನ ನೋಡಿ ನಾವು ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಈಗ ಅವರು OTTಲಿ ಏನು ಮಾಡಿದ್ರು ನಮಗೆ ಚಂದ. ಹಿಂಗೆ ಕುತ್ಕೋತೀವಿ, ಮೊಬೈಲ್ ಹಾಕತ್ತೀವಿ, ಇಲ್ಲ TVಗೆ ಹಾಕತ್ತೀವಿ, ಇಲ್ಲ ಲ್ಯಾಪ್ಟಾಪ್ಗೆ ಹಾಕತ್ತೀವಿ, OTTಲಿ ನೋಡ್ತೀವಿ. ಇಲ್ಲಿಗೆ ಸೀಮಿತ ಅಂತ ಅನ್ನಿಸ್ತೈತೆ. ಅದು ಯಾಕೆ ಅನ್ನಿಸ್ತೈತೆ ನನ್ನ ಮೈಂಡ್ಗೆ, ನಿಮಗೂ ಹಂಗೆ ಅನ್ನಿಸ್ತೈತಾ, ಏನು ಕತೆ ಇದು ಗೊತ್ತಿಲ್ಲ. ನಿಮ್ಗೇನು ಅನಿಸುತ್ತೆ ಅನ್ನೋದು ನೀವು ಕಮೆಂಟಲ್ಲಿ ಮಾಡಿ. ಒಂದ್ಸತಿ ಕಮೆಂಟ್ ಮಾಡಿ ಹೇಳಿ ಏನು ಅನಿಸ್ತೈತೆ ನಿಮಗೂ ಅಂತ. ಮತ್ತು ಫ್ರೆಂಡ್ಸ್, ಟೆಕ್ನಿಕಲಿ ವಿಚಾರಕ್ಕೆ ಬಂದರೆ ಟೆಕ್ನಿಕಲ್ ಆಗಿ ಅವರು ಸ್ಟ್ರಾಂಗೇ ಇದ್ದಾರೆ. ಎಷ್ಟೊಂದು ಶಾರ್ಟ್ ಫಿಲಮ್ ಮಾಡಿದ್ದಾರೆ. ಎಲ್ಲಿ ನಿಮಗೆ ಟೆಕ್ನಿಕಲಿ ಇಲ್ಲಿ ಸರಿ ಇಲ್ಲ ಅಲ್ಲಿ ಸರಿ ಇಲ್ಲ ಗುರು ಅಂತ ಹೇಳೋ ಅಂಥ ಮ್ಯಾಟ್ರೇನಲ್ಲ. ಟೆಕ್ನಿಕಲಿ ಸ್ಟ್ರಾಂಗ್ ಇದೆ, DI ಎಕ್ಸ್ಪರ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲದು ಓಕೆ, ನನಗೇನು ಏನು ಬೇಜಾರು ಅನ್ನಿಸ್ಲಿಲ್ಲ. ಕಾಮಿಡಿ ಪಂಚಿಂಗ್ ಇತ್ತು, ಚೆನ್ನಾಗಿತ್ತು. ಬಟ್ ನನಗೆ ನಮ್ಮ ತಾಯಣೆ ಥಿಯೇಟ್ರಿಗೆ ಹೋಗಿ ನೋಡಬೇಕು ಈ ಮ್ಯಾಟ್ರ್ಗಳಲ್ಲಿ ಅನ್ನಿಸ್ತಿಲ್ಲ. ಯಾಕಂತ ಅನ್ನಿಸ್ತಿಲ್ಲ ಗೊತ್ತಾಗ್ತಿಲ್ಲ. ಅವ್ರೊಂದೆರಡು ಸಾಂಗಿಂಗು ಇನ್ನೊಂದು ಸ್ವಲ್ಪ ಸಕ್ಕದಾಗಿರೋ ಒಂದು 4 ಸಾಂಗ್ ಬಿಡಲಿ, ಆಮೇಲೆ ನೋಡೋಣ, ಆಮೇಲೆ ನೋಡಿ ಹೇಳ್ತೀನಿ ಅಂತ ಹೇಳ್ತಾ ಈಗ ನನ್ನ ಒಂದು ಟ್ರೇಲರ್ ರಿವ್ಯೂನ ಮುಗಿಸ್ತಿದ್ದೀನಿ. ನಿಮ್ಗೇನು ಅನ್ನಿಸ್ತು ಅನ್ನೋದು ಹೇಳಿ. ನಾನೇನಂತೀನಿ, ನನ್ನ ಕಣ್ಣಿಗೆ ಏನು ಅನ್ನಿಸ್ತು, ನನ್ನ ತಲೆಗೆ ಏನು ಅನ್ನಿಸ್ತು ಅದನ್ನು ಮಾತಾಡ್ತಿದ್ದೀನಿ ನಾನು. ಎಷ್ಟೊಂದು ಮೂವಿಲೂ ಅಷ್ಟೇ, ನನಗೇನು ಅನಿಸುತ್ತೆ ಅದನ್ನು ಮಾತ್ರ ನಾನು ಹೇಳೋದು. ಮೊನ್ನೆ ಒಂದು ಮ್ಯೂಸಿಕ್ ರಿವ್ಯೂ ಮಾಡಿದೆ. ನಂಗೆ ಅನ್ನಿಸ್ತು ಗುರು, ಮ್ಯೂಸಿಕ್ ಈ ಥರ ಇತ್ತು, ಹಿಂಗೈತೆ, ಚೆನ್ನಾಗೈತೆ ಅನ್ನಿಸ್ತು, ನಾನು ರಿವ್ಯೂ ಮಾಡಿದೆ. ಹಂಗೆ ನಿಮ್ಗೇನು ಅನಿಸುತ್ತೆ ಅದನ್ನು ಕೂಡ ಕೆಳಗೆ ಹಾಕಿ, ನಾನು ಅದನ್ನು ಓದ್ತೀನಿ. ಅದನ್ನು ನಿಮ್ದು ಏನೇನು ಆಗ್ತಿರಲ್ಲ ಕಮೆಂಟು, ಅವೆಲ್ಲ ತಲೆಗೆ ತಾಂಡಿ ಹೌದಾ ಅಂತ ನಾನು ಓದ್ತೀನಿ. ನಂಗೆ ಅನಿಸಿದ್ರೆ ಕಮೆಂಟ್ಗೆ ರಿವ್ಯೂ ಮಾಡಿಬಿಡ್ತೀನಿ ಅಂತ ನನ್ನ ಮಗ ನಾನು. ಹಂಗೆ ಆಗ್ಬಿಡುತ್ತೆ ನೋಡಿ. ಓಕೆನಾ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್, ಬಾಯ್. ನಿಮ್ಗೇನು ಅನಿಸುತ್ತೆ ಹಾಕಿ, ಕಮೆಂಟ್ ಹಾಕಿ. ನಂದು ಪುಷ್ ಆಯ್ತಿಲ್ಲ. ಏನು ಗೊತ್ತಾ, ಆ್ಯಕ್ಚುಲ್ ಮ್ಯಾಟ್ರ್ ಹೆಂಗೆ ಗೊತ್ತಾ, ನಂದು ಕಂಟೆಂಟು ಪುಷ್ ಆಯ್ತಿಲ್ಲ, ಎಲ್ಗೂ ಹೋಯ್ತಿಲ್ಲ. ಕಮೆಂಟ್ ಹಾಕೋದ್ರೆ ನಿಜ ಓಡ್ತೈತೆ. ಕಮೆಂಟ್ ಯಾವುದೋ ಒಂದು ವಿಡಿಯೋ ಬಿಟ್ಟಿದ್ದೀನಿ, ಅದು ದುನಿಯಾ ವಿಜಯ್ ಅವ್ರದ್ದೊಂದು ಬಿಟ್ಟಿದ್ದೀನಾ, ಅದು ಓಡ್ತಾನೆ ಇಲ್ಲ. ಬಟ್ ಇಂಪ್ರೆಷನ್ ರೇಟ್ ಸಖತ್ತಾಗೈತೆ. ಯಾಕೆ ಓಡ್ತಿಲ್ಲ? ಕಮೆಂಟ್ ಬಿದ್ದಿಲ್ಲ. ಇದು ಸಾಂಗಿಂದ ಹಾಕಿದ್ದೀನಿ, ಕಮೆಂಟ್ ಬಿದ್ದೈತೆ, ಇಂಪ್ರೆಷನ್ ರೇಟ್ ಇಲ್ಲ, ಬಟ್ ಓಡ್ತೈತೆ, ಚೆನ್ನಾಗಿ ಓಡ್ತೈತೆ. ಅದಕ್ಕೆ ನೀವು ಕಮೆಂಟ್ ಹಾಕಿದ್ರೆ ನಂಗೆ ಓಡುತ್ತೆ ನೋಡಿ. ಅದೇ ಮ್ಯಾಟ್ರ್. ನಂಗೆ ಒಂದು ಕಮೆಂಟ್ ಹಾಕಿ ನಿಮ್ಗೆ